ಫನ್ ಎಲಿಮೆಂಟ್ಸ್ ಆ್ಯಡ್ ಮಾಡೋಣ, ರ್ಯಾಪಿಡ್ ಫೈರ್ ಮಾಡೋಣ. ಸೊ ಶೈನ್ ಅವ್ರು ಫಸ್ಟಾ? ಲೇಡೀಸ್ ನಾವು ನಮ್ಮ ಮಿಸ್ಸಸ್ ಬಿಟ್ರೆ ನಾವು ಮುಂದೆ ಹೆಜ್ಜೆನೇ ಇಡಲ್ಲ, ಅವ್ರು ಇಟ್ಮೇಲೆ ನಾವು ಇಡೋದು ಹಿಂದೆ. ಶುರು ಮಾಡೋಣ. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಆಕ್ಚುಲಿ ಎರಡಿದ್ರು ಓಕೆ. ಎರಡಿದ್ರು ಓಕೆ. ಯಾವ್ದು ಒಂದಾಗಿ ಅಲ್ಲ, ಯಾರಾದ್ರೂ ಈಗ ನಮ್ಮ ಅಪ್ಪ ಅಮ್ಮ ಫಿಕ್ಸ್ ಮಾಡಕ್ ಮುಂಚೆ ಯಾರಾದ್ರೂ ಸಿಕ್ಕಿದ್ರೆ ಓಕೆ, ನಮ್ಮ ಅಪ್ಪ ಅಮ್ಮ ಫಿಕ್ಸ್ ಮಾಡಿದ್ರು ಓಕೆ, ಅಥವಾ ಆಗದೆ ಇದ್ರು ಈ ಸ್ಟ್ಯಾಂಡರ್ಡ್ಸ್ ಸಿಗಲ್ವಲ್ಲ ನಿಮ್ಗೆ. ಶೈನ್ ಶೆಟ್ಟಿ ಅವರು ತುಂಬಾ ಸೀರಿಯಸ್ ಆಗಿರ್ತಾರ, ಫನಿ ಆಗಿರ್ತಾರ? ಫನ್ನಿ ಇಲ್ಲ, ವೆರಿ ಜೋವಿಯಲ್, ವೆರಿ ಜೋವಿಯಲ್. ಓಕೆ. ಸೊ ನೀವು ಫನ್ನಿ ಆಸ್ಪೆಕ್ಟ್ ಅಂತಂದ್ರೆ ಅದು ತುಂಬಾ ಜೋವಿಯಲ್, ತುಂಬಾ ಎನರ್ಜಿ ಪ್ಯಾಕೆಟ್, ಎಲ್ರೂ ನಗಿಸ್ಕೊಂಡು ಎಲ್ರೂ ಮಾತಾಡಿಸ್ಕೊಂಡು ತುಂಬಾ ಏನಂತಾರೆ ಒಂದು ವಾತಾವರಣನ ಲೈಟ್ ವೆಯ್ಟ್ ಮಾಡೋ ಅಂತ ವಾತಾವರಣ. ನೆಕ್ಸ್ಟ್ ಒನ್, ನಿಮ್ಮ ಫೇವ್ರೆಟ್ ಹೀರೋ ಯಾರು? ಕೋರ್ಸ್ ಶೈನ್ ಅಂತ ಹೇಳ್ಬಾರ್ದು ಇವಾಗ. ಡಾಕ್ಟರ್ ರಾಜ್ಕುಮಾರ್ ಸರ್, ಅಣ್ಣವರು ಎನಿ ಡೇ ಎನಿ ಟೈಮ್ ನನ್ನ ನನ್ನ ಕನ್ಸಲ್ಲಿ ಕೇಳಿದ್ರೆ ನಂಗೆ ಅಣ್ಣವ್ರ ಹೆಸರೇ ಬರೋದು. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಸ್ ಆಕ್ಟಿಂಗ್ ಆ್ಯಂಡ್ ಹಿಸ್ ಸಿಂಗಿಂಗ್. ಐ ಥಿಂಕ್ ಅದು ಒಂಥರ ನನಗೆ ಇನ್ಸ್ಪೈರ್ ಮಾಡಿದೆ ಚಿಕ್ಕವಳಿದ್ದಾಗ್ಲಿಂದ. ಆಕ್ಟಿಂಗ್ ಮಾಡೋರು ಹಾಡು ಹೇಳಬೇಕು ಅನ್ನೋ ಒಂದು ಥಾಟ್ ಏನಿದೆ, ಅವರ ನನಗೆ ಅದನ್ನ ನನಗೆ ಇರೋದು ಅಂತ ನನ್ಗನ್ಸುತ್ತೆ. ಐ ಆಮ್ ಅ ಹ್ಯೂಜ್ ಫ್ಯಾನ್. ಪ್ರೀತಿಗೆ ಮೊದಲು ಆದ್ಯತೆ ಕೊಡ್ತೀರಾ ಅಥವಾ ಕರಿಯರ್ಗೆ ಆದ್ಯತೆ ಕೊಡ್ತೀರಾ? ಪ್ರೀತಿಗೆ. ಬಿಕಾಸ್ ಪ್ರೀತಿ ಇದ್ರೆ ಐ ಥಿಂಕ್ ಕರಿಯರ್ಗೆ ಅವರಾಗೆ ಅವ್ರ ಆದ್ಯತೆ ಕೊಟ್ಕೋತಾರೆ ನನ್ನ ಪ್ರಕಾರ. ಕರಿಯರ್ಗೆ ನಂಗೆ ಪ್ರೀತಿ ಇಲ್ಲ, ನಾನು ಕರಿಯರ್ನ ನೋಡ್ಕೋತೀನಿ ಅಂತಂದ್ರೆ ನಂಗೆ ಪ್ರೀತಿ ಸಿಗಲ್ಲ. ಬಟ್ ನಂಗೆ ಪ್ರೀತಿ ಸಿಕ್ಕಿದ್ರೆ ಅಥವಾ ಪ್ರೀತಿ ಯಾರಾದ್ರೂ ಕೊಡೋರಾಗಿದ್ರೆ ನೀನೇ ಹೋಗು, ನೀನೇ ಆಕ್ಟ್ ಮಾಡು, ನೀನೇ ಡಾನ್ಸ್ ಮಾಡು, ಕರಿಯರ್ಗೆ ಆದ್ಯತೆ ಕೊಡೋ ತರ ಅನುಕೂಲ ಮಾಡ್ಕೊಡ್ತಾರೆ ಅನ್ನೋದು ನಾನು ನಂಬ್ತೀನಿ. ಹಾಗಾಗಿ ಶೈನ್ ಅವ್ರ ಬಗ್ಗೆ, ಶೈನ್ ಅವ್ರನ್ನ ಮೊದಲೇ ಭೇಟಿ ಆಗಿದ್ರ, ಪರಿಚಯ ಆಯ್ತಾ ಸಿನಿಮಾಗಿನ ಮುಂಚೆ? ಪರಿಚಯ ಆಯ್ತು. ಏನ್ ಇಂಪ್ರೆಷನ್ ಇತ್ತು ಶೈನ್? ನನ್ನ ಸಿನಿಮಾ ಆಕ್ಟ್ ಮಾಡಕ್ಕಿಂತ ಮುಂಚೆ ಅವ್ರ ಮನೇಲಿ ನಮ್ಮ ಫೋಟೋ ಇತ್ತು. ಇತ್ತಾ ಅಂಕಿತ? ಅಂದ್ರೆ ಶೈನ್ ಅವ್ರನ್ನ ಒಂದ್ ಸರ್ತಿ ಭೇಟಿ ಮಾಡಿದ್ದು ಅಷ್ಟೇ. ಡೈಲಾಗ್ ಆರ್ ಡ್ಯಾನ್ಸ್ ಯಾವ್ದು ಇಷ್ಟ? ನೀವ್ ಯಾವ್ದು ಸಖತ್ತಾಗಿ ಮಾಡ್ತೀರಾ? ಡೈಲಾಗ್. ಅಂದ್ರೆ ಎರಡರಲ್ಲಿ ಆಪ್ಷನ್ ಯಾವುದು ಅಂತ ಡೆಫಿನೆಟ್ಲಿ ಡೈಲಾಗ್ಸ್. ಅಂದ್ರೆ ನಾವು ಎಲ್ಲಿ ಟೆಲಿವಿಷನ್ ಇಂದ ಹಿಡಿದು ಎಲ್ಲ ರಿಯಾಲಿಟಿ ಶೋಸ್ ಇಂದ ಹಿಡಿದು ಆಂಕರಿಂಗ್ ಇಂದ ಹಿಡಿದು ಎಲ್ಲ ಕಡೆನೂ ಇಟ್ಸ್ ಆಲ್ ಡೈಲಾಗ್ಸ್ ಅಲ್ಲ. ಶೈನ್ ಶೆಟ್ಟಿ ಅವರು ಸೂಪರ್ ಸ್ಟಾರ್ ಡೈರೆಕ್ಟರ್ ಆದ್ರೆ ಫಸ್ಟ್ ಯಾರನ್ನ ಕಾಸ್ಟ್ ಮಾಡ್ತೀರಾ? ನಿಮ್ಮ ಹತ್ರ 200 ಕೋಟಿ ಬಜೆಟ್ ಇದೆ. ಅಂಕಿತಾ ಅಮರ್. ವಾವ್, ಮಾಡ್ತೀವಿ. ಯಾಕೆ 200 ಕೋಟಿ ಬಜೆಟ್ ಅಲ್ಲಿ ನಿಮ್ಮನ್ನೊಂದು ಹಾಕೊಳಕ್ಕಾಗಲ್ಲ? ನೀವು ಮಲ್ಟಿ ಟ್ಯಾಲೆಂಟೆಡ್ ಅಲ್ವಾ? ಸಿಂಗರು ಸಿಕ್ಕರು, ಆಕ್ಟ್ರೆಸ್ ಸಿಕ್ಕರು. ಪ್ರಾಜೆಕ್ಟ್ ಆಗಿದ್ರೆ ಥ್ಯಾಂಕ್ ಯು ಸರ್. ವೆಲ್ಕಮ್. ಸಿ ನನ್ನ ಹತ್ರ ಟ್ರೀಟ್ ಮಾಡಬೇಡಿ. ನಾವು ಏನೇ ಇದ್ರು ನನ್ನ ಹತ್ರ 200 ಕೋಟಿನೇ ಇರ್ಬೋದು, ಬಟ್ ನಿಮಗೆ ನಾನು ಏನೂ ಕೊಡದೇನೂ ಇರ್ಬೋದು. ಆದ್ರೂ ಯುವರ್ ಮೈ ಫ್ರೆಂಡ್. ಕರೆಕ್ಟ್ ಅಲ್ವಾ? ಅನ್ನದಾತ್ರ ನೀವು ಬಿಡಿ. ಹಿಂಗೆಲ್ಲ ಹೇಳ್ಬೋದು, ಅವೆಲ್ಲ ದೇವ್ರ ಇಚ್ಛೆ. ಒಳ್ಳೇದಾಗ್ಲಿ. ಯಾರ ಜೊತೆ ಆಕ್ಟ್ ಮಾಡಬೇಕು ಅಂತ, ಈ ಹೀರೋಯಿನ್ ಜೊತೆ ನಾನು ಆಕ್ಟ್ ಮಾಡಬೇಕು, ಶಿ ಇಸ್ ಮೈ ಡ್ರೀಮ್ ಗರ್ಲ್ ಅಂತ ಇರುತ್ತೆ, ಕ್ರಶ್ ಇರುತ್ತೆ, ಆ ಹೀರೋಯಿನ್ ಯಾರು? ಕನ್ನಡದಲ್ಲಿ ಅಂತ ಬಂದ್ರೆ ಡೆಫಿನೆಟ್ಲಿ ರಮ್ಯಾ ಅವರು. ಬಟ್ ಚಿಕ್ಕವ್ರು ಇರ್ಬೇಕಾದ್ರೆ ಇವ್ರೆಂತ ಚಂದ ಇದ್ದಾರೆ, ಅವ್ರೊಟ್ಟಿಗೆ ಅವಾಗ ಇನ್ನೂ ಆಕ್ಟಿಂಗ್ ಎಲ್ಲ ಇತ್ತು. ಬಟ್ ಆ ಥರ ಏನಾದರೂ ಅನಿಸಿದೆ ಅಂತ ಅಂದರೆ ಇಟ್ಸ್ ಡೆಫಿನೆಟ್ಲಿ ರೇಖಾ. ಒಂದು ಸ್ವಲ್ಪ ಪರ್ಸ್ನಲ್ ಕ್ವೆಶನ್ ಇದು. ಇವಾಗ ನೀವು ಡೇಟ್ ಕರ್ಕೊಂಡು ಹೋಗ್ಬೇಕಂದ್ರೆ ಯಾವ್ದಾದ್ರು ಹುಡುಗಿಗೆ, ಕಾಫಿ ಡೇಟ್ ಕರ್ಕೊಂಡು ಹೋಗ್ತೀರಾ, ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀರಾ? ಲಾಂಗ್ ಡ್ರೈವ್. ಬಿಟ್ವೀನ್ ಕಾಫಿ ಅಂಡ್ ಲಾಂಗ್ ಡ್ರೈವ್ ಇಟ್ಸ್ ಲಾಂಗ್ ಡ್ರೈವ್. ಲಾಂಗ್ ಡ್ರೈವ್ ಹೋಗಿ ಒಂದು ಕಾಫಿ ಶಾಪಲ್ಲಿ ನಿಲ್ಲಿಸ್ಬಿಡಿ. ಯಾಕೆ ಕಾಫಿ ಶಾಪಿಗೆ ನಿಲ್ಲಿಸ್ಲಿ? ಅವಳಿಗೋಸ್ಕರ ಒಂದು ಕಾಫಿ ಶಾಪ್ನ ಕ್ರಿಯೇಟ್ ಮಾಡ್ತೀನಿ ನಾನು.